RCB ಒಂದೇ ಟ್ರೋಫಿ ಗೆದ್ದಿರ್ಬೋದು ಅಂತ ಟ್ರೋಲ್ ಮಾಡ್ಬೋದು. ಆದರೆ IPL ಹಿಸ್ಟ್ರಿಯಲ್ಲೇ ಲೆಜೆಂಡ್ಸ್ನ ತಯಾರು ಮಾಡೋ ಫ್ಯಾಕ್ಟ್ರಿ ಯಾವುದು ಅಂದರೆ ನಮ್ಮ RCB. ಮೊದಲನೇದಾಗಿ ನಮ್ಮ ಕಿಂಗ್ ಕೊಹ್ಲಿ. 2008 ಒಬ್ಬ ಯಂಗ್ ಡೆಲ್ಲಿ ಹುಡುಗ ಇವತ್ತು IPLನ ಬಿಗ್ಗೆಸ್ಟ್ ಐಕಾನ್. RCB ಜೆರ್ಸಿ ಹಾಕಿದ್ಮೇಲಂತೂ ಇವ್ರು ಬರೀ ಪ್ಲೇಯರ್ ಅಲ್ಲ, ನಮ್ಗಳು ಇಮೋಷನ್ ಆಗ್ಬಿಟ್ರು. ಎರಡನೇದಾಗಿ ನಮ್ಮ ಆಪದ್ ಬಾಂಧವ ABD ವಿಲ್ಲರ್ಸ್. ಇವರಂತೂ ಆಲ್ರೆಡಿ ಸ್ಟಾರ್ ಆಗಿದ್ರು, ಬಟ್ RCBಗೆ ಬಂದ್ಮೇಲೆ ಇಂಪಾಸಿಬಲ್ ಶಾಟ್ಸ್ನ ನಾರ್ಮಲ್ ಮಾಡಿಬಿಟ್ರು. ಚಿನ್ನಸ್ವಾಮಿ ಕ್ರೌಡ್ ಅಂತೂ ಇವ್ರನ್ನ ಇನ್ನು ನಮ್ಮ ಓನ್ ಪ್ಲೇಯರ್ ಅನ್ನೋ ಥರನೇ ಪ್ರೀತಿ ಮಾಡ್ತಾರೆ. ಮೂರನೇದಾಗಿ ಕ್ರಿಸ್ ಗೇಲ್. KKR ರಿಲೀಸ್ ಮಾಡಿದ್ರು, RCB ಚಾನ್ಸ್ ಕೊಟ್ಟರು. ರಿಸಲ್ಟ್ 175 ನಾಟ್ ಔಟ್. ಇವರಂತೂ IPL ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಡೇಂಜರಸ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ನಾಲ್ಕನೇ ಅವರು ರಜತ್ ಪಟಿದಾರ್. ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಬಂದವರು ಇವತ್ತು RCBಯ ಕ್ಯಾಪ್ಟನ್ ಆಗಿದ್ದಾರೆ. ಪ್ರೆಸರ್ ಸಿಚುಯೇಷನ್ ಅಂದ್ರೆ ರಜತ್ಗೆ ಪವರ್ ಅಪ್ ತರ. ಐದನೇ ಅವರು ಫಿಲ್ ಸಾಲ್ಟ್. ಇವ್ರು RCBಗೆ ಬಂದ್ಮೇಲಂತೂ ಬಾಲ್ ಬರೀ ಆಕಾಶದಲ್ಲೇ ಇರುತ್ತೆ, ಬಾಲ್ ನೋಡೋದೇ ಇಲ್ಲ, ಡೈರೆಕ್ಟ್ ಬೌಂಡ್ರಿ ಕಳಿಸ್ತಾರೆ. ಆರನೇ ಅವರು ಭುವಿ. ಸ್ವಿಂಗ್ ಇರ್ಲಿ, ಪ್ರೆಷರ್ ಇರ್ಲಿ, ಭುವಿ ಅಂದ್ರೆ ವಿಶ್ವಾಸ. ಕೊನೆಯದಾಗಿ ವೆಂಕಟೇಶ್ ಅಯ್ಯರ್. ಅಗ್ರೆಸಿವ್ ಬ್ಯಾಟಿಂಗ್, ಫಿಯರ್ಲೆಸ್ ಮೈಂಡ್ ಸೆಟ್. RCBಯಲ್ಲಿ ಇವರ ಇಂಪ್ಯಾಕ್ಟ್ ಇನ್ನೂ ಡೇಂಜರಸ್ ಆಗಿದೆ. ಆಪೋನೆಂಟ್ ಪ್ಲಾನ್ ಮಾಡೋದಕ್ಕೂ ಮುಂಚೆನೆ ಮ್ಯಾಚ್ನ ಟರ್ನ್ ಮಾಡಿರ್ತಾರೆ. RCB ಅಂದ್ರೆ ಬರೀ ಟೀಮ್ ಅಲ್ಲ, ಅದು ಲೆಜೆಂಡ್ಸ್ ಫ್ಯಾಕ್ಟ್ರಿ. ಆ್ಯಂಡ್ ಈ ಸಲ ಕೂಡ ಕಪ್ ನಮ್ದು.